ಏನಮ್ಮ ಹಿಂಗಾಗೋಯ್ತು? ನಾನು ಇವಾಗ ಏನಮ್ಮ ಮಾಡಲಿ? ನಾನೇನೋ ಅನ್ಕೊಂಡೆ, ಆದ್ರೆ ಅದೇನಾಯ್ತು? ಇನ್ನು ಇನ್ನು ಕೃಷ್ಣ ನಮಗೆ ಸಿಗ್ತಾನೇನಮ್ಮ? ಅಲ್ಲ, 2 ದಿನದಿಂದ ಸ್ಕೂಲಿಗೆ ಕಳಿಸಿಲ್ವಂತೆ ಅವರು. ಏನೋ ಸ್ಕೂಲಿಗೆ ಕಳ್ಸೋದೇ ಬಿಟ್ಬಿಟ್ರ. ನನ್ನ ಮಗನ ವಿದ್ಯಾಭ್ಯಾಸನ ಹಾಳು ಮಾಡಿಬಿಟ್ರಮ್ಮ, ಹಾಳು ಮಾಡಿಬಿಟ್ರು. ಅಯ್ಯೋ ಪಾಪಗಳು, ಇಂಥ ಕೆಲಸ ಮಾಡಿದ್ರ? ಅಲ್ಲ, ಅದು ಏನು ಮಾಡಿದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇರೋದೊಬ್ಬ ಗಂಡು ಮಗನಾದ್ರೂ ಓದಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಸ್ಕೂಲ್ಗೆ ಕಳ್ಸಿಲ್ವಂತ? ಇಲ್ಲಮ್ಮ, ಅವ್ರು ಸ್ಕೂಲ್ ಟೀಚರ್ನ ವಿಚಾರಿಸ್ದೆ. 2 ದಿನದಿಂದ ಸ್ಕೂಲ್ಗೆ ಬಂದಿಲ್ವಂತೆ ಕೃಷ್ಣ. ಅಯ್ಯೋ ದೇವ್ರೆ, ಇವಾಗ ಏನು ಮಾಡೋದು? ಮನೆ ಹತ್ರಕ್ಕಂತೂ ಹೋಗಂಗಿಲ್ಲ, ಬೇರೆ ಸ್ಕೂಲ್ಗೂ ಹಾಕಿರಲ್ಲ. ಆ ಊರಾಗ ಒಂದೇ ಗೌರ್ಮೆಂಟ್ ಸ್ಕೂಲ್ ಇರೋದು. ನಮ್ಮ ಒಂದೇ ಸ್ಕೂಲ್ ಇರೋದು. ಆ ಸ್ಕೂಲ್ಗೆ ಕಳಿಸಿಲ್ಲ, ಸ್ಕೂಲ್ಗೆ ಬಿಡಿಸ್ಬಿಟ್ರೇನೋ ಅಂತ ನನಗೆ ಭಯ ಆಗ್ತೈತೆ. ಹೆಂಗಮ್ಮ ಕರ್ಕೊಂಬರ್ಲಿ ನನ್ನ ಮಗನ್ನ? ಈಗ ಹೆಂಗೆ ಕರ್ಕೊಂಬರ್ಲಿ? ಇರವ, ನಿನ್ನ ನಂತ್ಕೋಬೇಡ, ಇರು. ಏನಾದ್ರು ದಾರಿ ಸಿಗ್ತಾ ಸುಮ್ಮನಿರು. ಏನಮ್ಮ ದಾರಿ ಸಿಗುತ್ತೆ? ನನ್ನ ಮಗ ಇವಾಗ ಸ್ಕೂಲ್ ಹತ್ರ ಬಂದಿರ್ತಾನೆ, ನಾನು ಕರ್ಕೊಂಡು ಬಂದ್ಬಿಡೋಣ ಅಂತ ಎಷ್ಟು ಖುಷಿಯಾಗಿದ್ದೆ ನಾನು. ಅಲ್ಲಿ ಹೋಗಿ ನನ್ನ ಎದೆನೇ ಒಡೆದೋದಂಗೆ ಆಯ್ತಮ್ಮ ಈ ವಿಷಯ ಕೇಳಿ. ದೇವ್ರು ಎಷ್ಟಂತ ಪರೀಕ್ಷೆ ಮಾಡ್ತಾನೆ ನಮ್ಮನ್ನ. ನೋಡವ ಜಯ, ಅನ್ಕೊಂಡಂಗೆಲ್ಲ ಆಗ್ಬಿಡ್ತದೇನವ. ನೋಡು, ನೀನು ಧೈರ್ಯವಾಗಿದ್ದೆ. ಈಗ ನೋಡು, ನೀನು ಹಿಂಗೆ ಮಾತಾಡ್ತಿದ್ದಿ. ಮಾತಾಡಬೇಡ, ಏನಾಗಲ್ಲ, ಸುಮ್ಮನಿರು. ದಾರಿ ಸಿಕ್ಕೇ ಸಿಗ್ತದೆ. 1-2 ದಿನ ಬಿಟ್ಟು ಆಮೇಲೆ ಇನ್ನೊಂದ್ಸತಿ ಸ್ಕೂಲ್ ಹತ್ರ ಹೋಗ್ಬಿಟ್ ಬಾ, ನೋಡೋಣ. ನನಗೇನೋ ನಂಬಿಕೆನೇ ಬರ್ತಾ ಇಲ್ಲಮ್ಮ. ನಂಬಿಕೆ ಇರ್ಬೇಕು ಕಣವ, ನಂಬಿಕೆ ಇರಬೇಕು. ನಂಬಿಕೆನೇ ಜೀವನ. ಎಷ್ಟು ದಿನ ಅಂತ ಮನೇಲಿ ಮಡಿಕಂತಾರ ಅವರು ಹುಡುಗನ್ನ? ಗಂಡು ಮಗ ಅಂದರೆ ಆಸೆ ಅಂತ ನೀನೇ ಹೇಳ್ತಿ. ಅಂಥವ್ರು ಸ್ಕೂಲಿಗೆ ಕಳಿಸ್ದಂಗಿರ್ತಾರ, ವಿದ್ಯಾಭ್ಯಾಸ ಕಳಿಸ್ದಂಗಿರ್ತಾರ? ಇಲ್ಲ, ಸುಮ್ಮನಿರು. ಕಳಿಸ್ತಾರ ಅವ್ರು. ಅಮ್ಮ, ನಾನೇನಾದ್ರು ಬಂದು ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಏನಾದರೂ ಅವ್ರು ಸ್ಕೂಲಿಗೆ ಕಳಿಸ್ತೇನೆ ಇದ್ರ? ಹಂಗೂ ಆಗಿರ್ಬೋದು ಕಣವ, ಹಂಗೂ ಆಗಿರ್ಬೋದು. ಆ ಕಳ್ಳನ ಮಕ್ಕಳು ನೀನು ಬಂದು ಕರ್ಕೊಂಡು ಹೋಗ್ಬಿಡ್ತೀಯ ಸ್ಕೂಲ್ ತಕ್ಕೆ ಅಂದ್ಬಿಟ್ಟು ಕಳಿಸ್ದಂಗೆ ಇಟ್ಕೊಂಡಿರ್ಬೋದು. ಒಂದು ಸ್ವಲ್ಪ ದಿನ ಕಳ್ಸೋದು ಬೇಡ ಅಂತ ಪಿತೂರಿ ಮಾಡೋ ನನ್ನ ಮಕ್ಕಳವರು. ನೀನು ಹೇಳಿ ನೋಡ್ರಿ ಗೊತ್ತಾಯ್ತಲ್ಲ ನನಗೆ ಎಂಥವ್ರು ಇರ್ಬೇಕು ಅವರು ಅಂತ. ಆಗಿರ್ಬೋದು ಕಣವ, ಆಗಿರ್ಬೋದು. ನೀನು ಯೋಚನೆ ಮಾಡಬೇಡ, ಸುಮ್ಮೀರು. ನೀ ಮನೆಗೆ ಗೊತ್ತಿದ್ದಿದ್ರೆ ನನಗೆ ನಾನೇ ಮೆತ್ತಗೋಗಿ ಕರ್ಕ ಬಂದ್ಬಿಡ್ತಿದ್ದೆ, ಗೊತ್ತಿಲ್ವೇ? ಅಮ್ಮ, ಊರಿಗೆ ಹೋಗಿ ಜಯಕ್ಕನ ಮನೆ ಎಲ್ಲಿ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರಮ್ಮ. ಹಂಗಾರೆ ಒಂದು ಕೆಲಸ ಮಾಡ್ತೀನಿ, ನಾಳಿಕ್ಕೇನೆ ನಿಮ್ಮ ಮನೆ ತಕ್ಕ ಹೋಗ್ತೀನಿ. ಹೋಗಿ ನಿನ್ನ ಮಗ ಏನಾರು ಕಣ್ಣಿಗೆ ಬಿದ್ದರೆ ಕರ್ಕ ಬಂದ್ಬಿಡ್ತೀನಿ, ಸುಮ್ಮನಿರೋ. ಅಮ್ಮ, ಹೌದಾ? ಹಾಗೆ ಮಾಡ್ರಮ್ಮ, ಹಂಗೆ ಮಾಡ್ರಿ. ನನ್ನ ಮಗ ಆಚೆ ಎಲ್ಲರೂ ಕಾಣಿಸಿದ್ರೆ ಕರ್ಕೊ ಬಂದ್ಬಿಡಿ, ನಾನು ಹೇಳಿದೆ ಅಂತ ಹೇಳಿ. ಆಯ್ತವ, ಇನ್ನೇನು ಇನ್ಯಾಕೆ ಚಿಂತೆ ಮಾಡ್ತೀವಿ ಬಿಡು. ಇವತ್ತೊಂದು ರಾತ್ರಿ ಕಳೆದು ಬಿಡೋಣ, ನಾಳೆ ಬೆಳಿಗ್ಗೆಗೆ ನಾನೇ ಹೋಗಿ ಕರ್ಕೊ ಬರ್ತೀನಿ. ನಾಳೆ ಹೆಂಗೋ ಭಾನುವಾರ, ಮಕ್ಕಳಿಗೂ ಸ್ಕೂಲ್ ಇರಲ್ಲ, ನೋಡ್ಕೊಂಡು ಮನೆ ತಗೊಳ್ಳಿ ಇರು. ನಾನು ಹಿಂಗೋಗಿ ಬೇಗ ಬಂದ್ಬಿಡ್ತೀನಿ. ಆಯ್ತಮ್ಮ, ಆಯಿತು. ಈಗ ಒಂಚೂರು ಸಮಾಧಾನ ಆಗ್ತಾ ಇದೆ ನನಗೆ. ನನ್ನ ಮಗ ಕಣ್ಣಿಗೆ ಬಿದ್ದರೆ ಸಾಕಮ್ಮ, ಇನ್ನೇನು ಬೇಡ ನನಗೆ. ಸಿಗ್ತಾನೆ. ಆಯಿತು, ಮನೆ ಕಳ್ರಿ ಇವಾಗ. ಸಾಕು, ಬೆಳಿಗ್ಗೆ ಬೇಗ ಹೋಗಿ ಕರ್ಕೊಂಬರ್ತೀನಿ. ಮನಿಕ, ಚಿಂತೆ ಮಾಡಬೇಡ, ದೇವ್ರಿದ್ದಾನೆ. ನಿಜ ಇದೆ, ನಿಜವಾಗ್ಲೂನಾ? ನೀನು ಹೋಗಿ ಕೇಳಿಸ್ಕೊಂಡಿಯಾ? ಹುಣ್ಣೆ ಗಿರ್ಜಿ, ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡೆ. ಮದುವೆ ಮಾಡಕ್ಕೆ ಅಂತ ಹೋದ್ರು. ಕೃಷ್ಣನ ಮನೆ ಒಳಗಡೆ ಕೂಡ ಹಾಕೊಂಡು ಹೋಗ್ತಿದ್ದೀವಿ ಅಂತ ಮಾತಾಡ್ಕೋತಿದ್ರು. 100% ಕೃಷ್ಣ ಮನೆ ಒಳಗಡೆನೇ ಅವನೇ. ನೋಡ್ದ ಅವರನ್ನ? ಪಾಪ ಹುಡುಗ 2 ದಿನದಿಂದ ಮನೆ ಒಳಗಡೆ ಹೆಂಗಿರಬೇಕು? ಹೋಗಿ ಕೇಳಿದ್ಕೇನಂದ್ರೆ ಅವರು, ನಿಂಗೆ ಯಾಕೆ ಅವೆಲ್ಲ ಹಾಗೆ ಹಿಂಗೆ, ಇಲ್ಲಿ ಊರಲ್ಲಿ ಇಲ್ಲವೇ ಇಲ್ಲ, ನಮ್ಮ ಮನೇಲಿ ಇಲ್ಲವೇ ಇಲ್ಲ ಅಂತ ಅದ್ರಲ್ವಾ? ನನಗೆ ಅವತ್ತೇ ಗೊತ್ತಾಗ್ಬಿಟ್ಟಿದ್ದಿದ್ರೆ ಹೆಂಗನ ಮಾಡಿ ಕರ್ಕೊಬಂದ್ಬಿಡ್ತಿದ್ನಲ್ಲೇ. ಪಾಪಿಗಳು ನಾಟಕ ಮಾಡಿಬಿಟ್ರಲ್ಲ, ನಾಟಕನ. ಅಲ್ಲ, ನಾನೆಂತ ಹೊಡಿರ್ಬೇಕಾ ನಾಟಕ ನಂಬಿಟ್ನಲ್ಲ ನಾನು. ಕತ್ಕಿರ್ಬನ್ ನಾಟಕನ ಮದುವೆ ಬೇರೆ ಮಾಡ್ಕೊಬರಕ್ಕೆ ಹೋಗಿದ್ರಾ? ಬರಲಿ, ಮಾಡ್ಕೊಂಬರ್ಲಿ. ಅವನು ಬೇಕು ಅಂತ ನಾನು ಜೇಕನ್ ಕಾಯ್ಕೊಂಡು ಕೂತಿಲ್ಲ. ಅವನು ಬೇಕಾಗೂ ಇಲ್ಲ. 1 ಅಲ್ಲ 10 ಮದುವೆ ಮಾಡ್ಕೊಳ್ಳಿ ಅವನು. ನನ್ನ ಯೋಗ್ಯತೆಗೆ ನಮ್ಮ ಜೇಕನ ಹತ್ರ ನೆಟ್ಟಿಗೆ ಸಂಸಾರ ಮಾಡೋಕ್ಕಾಗಿಲ್ಲ. ನಮ್ಮ ಜೇಕನಿಗಿಂತ ಒಳ್ಳೆ ಹುಡುಗಿ ಸಿಗ್ತಾಳ ಅವನಿಗೆ. ನೋಡು, ಉರ್ದು ಮುಕ್ಕು ಬಿಡ್ತಾಳ ಅವನನ್ನ. ಅವನೇ ಗಿರ್ಜಿ. ಅಲ್ಲ, ಇಂಥದ್ದು ವಯಸ್ಸಲ್ಲಿ ಈ ಅಪ್ಪಂಗೆ ಯಾಕೆ ಬೇಕಿತ್ತು 2ನೇ ಮದುವೆ? ಯಪ್ಪ, ಎಂಥ ದುರಾಸೆನೋ.
ಹಂಗೆ ಕಣೆ, ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತಾರಲ್ಲ ಹಂಗೆ ದೇವರು ಒಂದ್ಸರಿ ಕೊಡ್ತಾನೆ, ಚಂದದ್ದ ಕಳ್ಕಂಡೆ ಕೊಡ್ತಾನೆ. ಸರಿಯಾಗಿ ಇಕ್ಕವ್ರನ್ನ ಇರೋ, ನಾಳಿಕೆ ಹೋಗ್ತೀನಿ. ಹಾಂ, ಕೃಷ್ಣನ ಹೆಂಗನ ಮಾಡಿ ಹೋಗಿ ಕರ್ಕೊಂಬಂದೇ ಬಿಡಬೇಕು. ಬಿಡಲ್ಲ ಕೃಷ್ಣ ಅಲ್ಲ ಅವನಂತ ಗೊತ್ತಾದ್ಮೇಲೆ ನಾನು ಯಾಕೆ ಬಿಡಲಿ? ಯಾರು ಏನೇ ಅನ್ಲಿ, ನಾನು ಬಿಡೋದಿಲ್ಲ ಅವನನ್ನು. ಪಾಪ ಹುಡುಗ ಅದೆಷ್ಟೊತ್ತು ಗೋಳಾಡಾಯ್ತೋ ಏನೋ. ನಾನು ಬರ್ತೀನಿ ನಡಿ. ಆ ಹುಡುಗನ ಮನೆ ಒಳಗಡೆ ಕೂಡ ಹಾಕ್ಕೊಂಡು ಜುಮ್ಮಂತ ಮದ್ದೆ ಮಾಡ್ಕೊಂಬರಕ್ಕೆ ಹೋಗ್ತಾರಲ್ಲ, ಇದು ಸರಿನಾ? ಇದು ಒಂದು ಹೆಣ್ಣಿಗೆ ಮೋಸ ಮಾಡಿ ಇನ್ನೊಂದು ಹೆಣ್ಣು ಜೊತೆ ಜೀವನ ಮಾಡೋಕ್ಕಾಗತ್ತಾ? ಆಗಲ್ಲ, ಆಗೋದಿಲ್ಲ. ನರಕ ನರಕ ತೋರಿಸ್ತೀನಿ ಅವನಿಗೆ. ಅದು ಯಾವಳ ಮದುವೆ ಆಗಿರ್ಬೇಕು ಅವನನ್ನು? ಹಾಂ, ಇಂಥ ಮೂತಿನ ನೋಡಿ ಒಪ್ಕೊಂಡಿರೋನು. ಅದು ಯಾವಳಂತ ಗೊತ್ತಾಗ್ಬೇಕು ನನಗೆ. ಅವಳಿಗೈತೆ ಸರಿಯಾಗಿ, ಹಿಂದೆ ನೋಡಿಲ್ಲ ಮುಂದೆ ನೋಡಲಿಲ್ಲ, ತಟ್ಟಲ್ಲಿ ತಡೆ ಕಟ್ಸ್ಕೊಂಡ್ಬಿಟ್ಲಾ. ಇಷ್ಟೊತ್ತಿಗೆ ಮದುವೆ ಆಗೋಗಿ ಕರ್ಕೊಬಂದಿರ್ತಾರೆ. ಪಾಪ ಕೃಷ್ಣಂಗೆ ಮಲ್ತಾಯಿ ತಂದ್ಬಿಟ್ರು. ಅವಳ ಯಾವ ಸೀಮೆ ಮಲ್ತಾಯಿ? ಮಲ್ತಾಯಿ ಅಂತೆ ಮಲ್ತಾಯಿ. ಹೆತ್ತು ತಾಯಿ ಇನ್ನೂ ಬದುಕಿಲ್ವಾ? ಮಲ್ತಾಯಿ ಹೆಂಗಾಗ್ಬಿಡ್ತಾಳ ಅವಳು? ನಮ್ಮ ಜಯಕ್ಕ ಬದುಕಿರೋವರೆಗೂ ಮಲ್ತಾಯಿ ಕೈ ಕೆಳಗಡೆ ಬೆಳೆಯೋದಿಕ್ಕೆ ನಾನು ಬಿಡೋದಿಲ್ಲ ಕಣೆ. ಬೆಳೆದ್ರೆ ಬೇಕಾದ್ರೆ ನನ್ನ ಕೈ ಕೆಳಗಡೆ ಬೆಳೆದ್ ಬಿಡ್ಲಿ, ಅದು ಯಾವಳ ಕೈ ಕೆಳಗೆ ಬೆಳೆಯೋದಿಕ್ಕೆ ನಾನು ಬಿಡೋದಿಲ್ಲ. ಮಾಡ್ತೀನಿ ಬೆಳಗ್ಗೆ ಹೋಗೋದು ನಡಿ. ಕಿಟಕಿನ ಒಡೆದ್ಬಿಟ್ಟು ಕರ್ಕೊಂಡ್ಬಂದ್ಬಿಡ್ತೀನಿ ನಾನು. ಕೂಡಾಕ್ತಾರಂತೆ, ಕೂಡಾಕ್ತಾರೆ. ಆ ಎಡೆ ಮಗನ ಕೂಡಾಕೊಂಡು ಹೋಗಕ್ಕೆ ಅದು ಹೆಂಗನ ಮನ್ಸು ಬರ್ತದೆ? ಆ ಚಿಕ್ಕ ಮಗನ ಕೂಡಾಕೊಂಡು ಗಂಟೆಗಟ್ಲೆ ಹೊರಗಡೆ ಹೋಗ್ತಾರಲ್ಲ ಇವ್ರ ಅಮ್ಮ ಮಗ ಇಬ್ರು ಮನುಷ್ಯ. ಇವ್ರ ಮಕ್ತಿಷ್ಟು ಕೊಳ್ಳಿ ಮೆತ್ತ. ಗಿಜ್ಜಿ, ಅದು ಸರಿ, ಜಯಕ್ಕ ಎಲ್ಲೈತಂತ ಏನಾರು ಗೊತ್ತಾಯ್ತಾ? ಅಯ್ಯೋ ಇಲ್ಲ ಕಣೆ, ಇನ್ನೂ ಗೊತ್ತಾಗಿಲ್ಲ. ನನ್ನ ಗಂಡ ಹುಡ್ಕೊಂಬರಕ್ಕೆ ಹೋಗಿದ್ದ. ಈ ಊರಲ್ಲೇ ಎಲ್ಲೂ ಕಾಣಿಸ್ತಿಲ್ವಂತೆ. ಹೌದಾ? ಹಾಗಾದ್ರೆ ಬೇರೆ ಊರಿಗೇನಾರು ಹೋಗಿರ್ಬೋದಾ? ಹೋಗಿರ್ಬೋದು. ಅದು ಯಾವ ಊರು ಅಂತ ಹೆಂಗೆ ಹುಡ್ಕೋದು? ಮತ್ತೆ ಹೆಂಗೆ ಹುಡ್ಕೋದು? ಹೆಂಗೆ ಹುಡುಕ್ಬೇಕೋ ಗೊತ್ತಿಲ್ಲ, ದೇವರೇ ದಾರಿ ತೋರಿಸ್ಬೇಕಷ್ಟೆ. ಅಕ್ಕಪಕ್ಕ ಯಾವ ಊರು ಅಂತ ಹುಡ್ಕೋದು? ಜಯಕ್ಕ ಏನಾದರೂ ಸಿಟಿಗೆ ಹೋಗ್ಬಿಟ್ಟಿದ್ರೆ? ಇಲ್ಲ ಕಣೆ, ಸಿಟಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಹೆಂಗಿರ್ತೀಯ? ಕೃಷ್ಣ ಪಾಪ ಇಲ್ಲಿರುವಾಗ ಜಯಕ್ಕ ಅದು ಹೆಂಗೆ ಅಷ್ಟು ದೂರ ಹೋಗಕ್ಕಾಗುತ್ತೆ? ಓ ಹೌದಲ್ಲ, ಕೃಷ್ಣನ್ ಬಿಟ್ಟು ಜಯಕ್ಕ ಎಲ್ಲೂ ಹೋಗಲ್ಲ ಅಷ್ಟು ದೂರ. ಇಲ್ಲೇ ಎಲ್ಲ ಹತ್ರದಲ್ಲಿರ್ಬೋದು ಅನ್ಸುತ್ತೆ. ಸಿಗ್ತಾರೆ, ಆದಷ್ಟು ಬೇಗ ಸಿಗ್ತಾರೆ. ಅಲ್ಲಿವರೆಗೂ ಕೃಷ್ಣನ್ ನಮ್ಮ ಜೊತೆಲ್ಲೇ ಇರಲಿ. ಗಿರ್ಜಿ, ಇವಾಗ ಚಿಂತೆ ಮಾಡ್ತಾ ಕುತ್ಕೊಂಡ್ರೆ ಆಗಲ್ಲ. ಬೆಳಗ್ಗೆಗೆ ಬೇಗ ಬೇಗ ತಿಂಡಿ ತಿನ್ಕೊಂಡ್ಬಿಡು. ಅವ್ರ ಮನೆ ಹತ್ರ ಹೋಗೋಣ. ಅದು ಯಾವ ಬಿನ್ನಾನ್ ಗಿತ್ತಿ ಮದುವೆ ಮಾಡ್ಕೊಂಡಿದ್ದಾಳೋ ನೋಡೋಣ. ಅವಳಿಗೆ ಯಾಮಾರಿಸ್ಬಿಟ್ಟು ಮಗನ ಕರ್ಕೊಬಂದ್ಬಿಡೋಣ ಕೃಷ್ಣನ. ಹಾಗೆ ಮಾಡೋಣ. ಸರಿ ಗಿಜ್ಜಿ, ನಾನು ಮನೆಗೆ ಹೋಗ್ತೀನಿ. ಈ ವಿಷಯನ ನಿಮ್ದಕ್ಕೆ ಹೇಳೋಣ ಅಂತ ಬಂದೆ. ಸರಿ ಬರ್ಲಾ? ಹಾ ಬಾನು, ಬೆಳಗ್ಗೆ ಮರಿಬೇಡ ಕಣೆ. ಆಯ್ತು ಕಣೆ ಗಿರ್ಜಿ, ನಾನು ಬೇಗ ಬಂದ್ಬಿಡ್ತೀನಿ. ನೀನು ತಿಂಡಿ ಗಿಂಡಿ ಮಾಡ್ಕೊಂಡು ರೆಡಿ ಆಗಿರೋ. ನೋಡೋಣ ಏನಾಗುತ್ತೆ ನಾಳೆ. ಆಗೋದಲ್ಲ, ಕರ್ಕೊಂಡು ಬರಲೇಬೇಕು. ಹ್ಞೂ ಆಯ್ತು, ನಮ್ದಕ್ಕೆ ರೆಡಿಯಾಗಿ ಬೇಗ ಬಂದ್ಬಿಡ್ತೀನಿ. ಈ ವಿಷಯನ ಯಾರಿಗೂ ಹೇಳೋದು ಬೇಡ. ನಾವೇ ಕೃಷ್ಣಂದ ಕರ್ಕೊ ಬಂದ್ವಿ ಅಂತ ಯಾರಿಗೂ ಗೊತ್ತಾಗೋದು ಬೇಡ. ಹೌದು ಕಣೆ, ಯಾರಿಗೂ ಗೊತ್ತಾಗೋದು ಬೇಡ. ಹಾಯ್ ಫ್ರೆಂಡ್ಸ್, ಎಪಿಸೋಡ್ ಹೇಗಿದೆ? ರಾತ್ರಿ ಎಪಿಸೋಡ್ನ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ. ಮತ್ತೆ 6 ಗಂಟೆ ಎಪಿಸೋಡು ಸ್ವಲ್ಪ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ಇವತ್ತು ಶನಿವಾರ ಅಲ್ವಾ, ಪೂಜೆ ಮಾಡೋದಿತ್ತು, ಅದಕ್ಕೆ ತಡ ಆಯಿತು. ಮತ್ತು ಜೊತೆಗೆ ನಾನು ವಿಡಿಯೋನ ರೆಡಿ ಮಾಡಿದ್ದೆ, ಬಟ್ ಏನು ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ, ಫೋನೇ ಸ್ಟ್ರಕ್ ಆಗಿಬಿಡ್ತು. ನಾನು ಎಷ್ಟೊತ್ತಿ ಡೌನ್ಲೋಡ್ಗೆ ಇಟ್ರೂ ಪದೇ ಪದೇ ಆಫ್ ಆಗ್ತಾ ಇತ್ತು. ಅದು ತುಂಬ ಬೇಜಾರಾಗೋಯ್ತು ನನಗೆ. ಇದೇನಪ್ಪ ಬೇಗ ವಿಡಿಯೋ ರೆಡಿ ಮಾಡಿದ್ರೂ ಹಾಕೋಕ್ಕಾಗ್ತಿಲ್ಲ ಅಂತ. ಹೇಗೋ ಮಾಡಿಬಿಟ್ಟು ಹಾಕ್ಬಿಟ್ಟೆ. ಸಾರಿ, ನನಗೆ ಗೊತ್ತು ನೀವು ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಅಂತ. ನಾನು ಒಂದ್ಸತಿ 3 ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ಮೇಲೆ ನಾನು ಹಾಕ್ತೀನಿ, ಎಷ್ಟು ಕಷ್ಟ ಆದ್ರೂ. ಅಕಸ್ಮಾತ್ ಹಾಕೋಕ್ಕಾಗಲಿಲ್ಲ ಅಂದರೆ ನಾನು ನಿಮಗೆ ಪೋಸ್ಟ್ ಮಾಡಿರ್ತೀನಿ, ಇವತ್ತು ವಿಡಿಯೋ ಹಾಕೋಕ್ಕಾಗಲ್ಲ ಅಂತ. ಪೋಸ್ಟನ್ನು ಯಾರು ಮಿಸ್ ಮಾಡ್ಕೊಬೇಡಿ. ಪ್ರತಿಯೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗಲೂ ಅದ್ರ ಪೋಸ್ಟ್ ಹಾಕ್ತೀನಿ. ನಿಮ್ಮೆಲ್ಲರಿಗೂ ನೋಟಿಫಿಕೇಶನ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಪೋಸ್ಟ್ಗೂ ಕೂಡ ನೀವು ಲೈಕ್ ಮಾಡಿ. ನಾನು ಕೂಡ ಪೋಸ್ಟಿಗೆ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತಿರ್ತೀನಿ. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ನನಗೆ ಸಿಗ್ತಾ ಇರಲಿ. ರಾತ್ರಿ ಎಪಿಸೋಡ್ ಚೆನ್ನಾಗಿತ್ತಾ ನೋಡಿ ಖುಷಿಯಾಗಿ ಮಲ್ಕೊಳ್ಳಿ. ನಿಮ್ಮ ಜೊತೆ ಸದಾ ಇರ್ತೀನಿ, ನೀವು ಕೂಡ ನನ್ನ ಜೊತೆ ಸದಾ ಇರಿ. ನಮ್ಮ ವ್ಲಾಗ್ ಡೈಲಿ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರಲಿ. ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ಳೋಣ. ಮತ್ತೆ ನಾಳೆ ಸಿಗ್ತೀನಿ. ನಾಳೆ ಸಂಡೇ, ನೋಡೋಣ ನಾಳೆ 3 ವಿಡಿಯೋ ಹಾಕ್ತೀನಾ 4 ವಿಡಿಯೋ ಹಾಕ್ತೀನಾ ನೋಡ್ತೀನಿ, ಟ್ರೈ ಮಾಡ್ತೀನಿ. ಒಟ್ಟಲ್ಲಿ 3 ವಿಡಿಯೋ ಅಂತ ಹಾಕ್ತೀನಿ. ಟೈಮ್ ಇದ್ದರೆ 4 ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ಮತ್ತೆ ನಾಳೆ ಸಿಗೋಣ. ಎಲ್ಲರಿಗೂ ಬಾಯ್, ಲವ್ ಯು, ಗುಡ್ ನೈಟ್.